ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ. ಇನ್ಮುಂದೆ ಜಿಯೋ ಏರ್ಟೆಲ್ಗೆ ಸೆಡ್ ಹೊಡೆಯಲಿದ್ಯಾ ಬಿಎಸ್ಎನ್ಎಲ್ಗೆ ಇದೀಗ ಎಲ್ಲೆಲ್ಲದ ಬೇಡಿಕೆ ಬಂದಿದೆ. ಅದರಲ್ಲೂ ಉತ್ತರ ಭಾರತದಲ್ಲಿ ಈ ಸಿಮ್ಗಳನ್ನು ಖರೀದಿ ಮಾಡಲು ಜನರು ಮುಗಿಬಿದ್ದಿದ್ದಾರೆ. ಇದಕ್ಕೆ ಕಾರಣ ಆಗಿರೋದು ಖಾಸಗಿ ಟೆಲಿಕಾಂ ಕಂಪನಿಗಳ ಶುಲ್ಕ ಹೆಚ್ಚಳ. ಇವರ ಈ ನಿರ್ಧಾರ ಇನ್ನು ಮುಂದೆ ಸರ್ಕಾರಿ ಸ್ವಾಮ್ಯದ ಬಿಎಸ್ಎನ್ಎಲ್ಗೆ ವಿವಿಧ ರೀತಿಯಲ್ಲಿ ಅನುಕೂಲ ಮಾಡಿಕೊಡುತ್ತಿದೆ. ಹೌದು, ಬಿಎಸ್ಎನ್ಎಲ್ ಎಂದರೆ ಮೂಗು ಮುರಿಯುತ್ತಿದ್ದ ಜನರು ಇಂದು ಬಿಎಸ್ಎನ್ಎಲ್ ಸಂಪರ್ಕಕ್ಕಾಗಿ ಬೇಡಿಕೆ ಇಡುತ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಖಾಸಗಿ ಟೆಲಿಕಾಂ ಕಂಪನಿಗಳು ತಮ್ಮ ಗ್ರಾಹಕರನ್ನು ಸುಲಿಗೆ ಮಾಡುತ್ತಿವೆ. ಆದಾಗ್ಯೂ ಬಿಎಸ್ಎನ್ಎಲ್ ಎಲ್ಲ ಕಡೆ ಉತ್ತಮ ನೆಟ್ವರ್ಕ್ ಹೊಂದಿಲ್ಲ. ಆದರೆ ಈಗ ಟಿಸಿಎಸ್ ನೊಂದಿಗೆ ಕೈ ಜೋಡಿಸಿ ತಮ್ಮ ನೆಟ್ವರ್ಕ್ ಅನ್ನು ವಿಸ್ತರಿಸಲು ಹೊರಟಿದ್ದಾರೆ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಮತ್ತು ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ನಡುವೆ ಮಹತ್ವದ ಒಪ್ಪಂದ ಆಗಿದೆ. ಈ ಎರಡು ಟೆಕ್ ದೈತ್ಯರು ಭಾರತದಾದ್ಯಂತ 1,000 ಹಳ್ಳಿಗಳಿಗೆ 4G ಇಂಟರ್ನೆಟ್ ಸೇವೆಗಳನ್ನು ತರಲು ಯೋಜಿಸಿದ್ದಾರೆ. ಇದರಿಂದಾಗಿ ಜಿಯೋ ಮತ್ತು ಏರ್ಟೆಲ್ ಚಂದಾದಾರರೆಲ್ಲ ಇನ್ಮುಂದೆ ಬಿಎಸ್ಎನ್ಎಲ್ ಕಡೆ ಮುಖ ಮಾಡುವಂತೆ ಆಗಲಿದೆ. ಮುಖೇಶ್ ಅಂಬಾನಿಯ ಜಿಯೋ ಮತ್ತು ಭಾರತಿ ಮಿತ್ತಲ್ ಅವರ ಏರ್ಟೆಲ್ ಇತ್ತೀಚಿನ ಬೆಲೆ ಏರಿಕೆಗಳೊಂದಿಗೆ ಭಾರತದ ಟೆಲಿಕಾಂ ಲ್ಯಾಂಡ್ಸ್ಕೇಪ್ ಅನ್ನೇ ಅಸ್ತವ್ಯಸ್ತಗೊಳಿಸಿವೆ. ಇದರ ಲಾಭ ಪಡೆದುಕೊಳ್ಳಲು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಮತ್ತು ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಡೀಲ್ ಮಾಡಿಕೊಂಡಿವೆ. ಈ ಮೂಲಕ ಇನ್ಮುಂದೆ ಟೆಲಿಕಾಂ ವಿಭಾಗದಲ್ಲಿ ದೊಡ್ಡ ಕ್ರಾಂತಿ ಉಂಟಾಗಲಿದೆ ಎನ್ನಲಾಗಿದೆ. ಜಿಯೋ ಮತ್ತು ಏರ್ಟೆಲ್ ತಮ್ಮ ರೀಚಾರ್ಜ್ ಪ್ಲಾನ್ಗಳ ಬೆಲೆಯನ್ನು ಹೆಚ್ಚಿಸಿದ್ದು ದೇಶದಾದ್ಯಂತ ಗ್ರಾಹಕರು ಅತೃಪ್ತರಾಗಿದ್ದಾರೆ. ಜಿಯೋ ಬೆಲೆಗಳು 12% 25% ಹೆಚ್ಚಾಗಿದ್ದರೆ ಏರ್ಟೆಲ್ ಬೆಲೆಗಳು 11% 21% ಹೆಚ್ಚಾಗಿದೆ. ಅಲ್ಲದೆ ವೊಡಾಫೋನ್ ಐಡಿಯಾ ಸಹ 10% 21% ಶುಲ್ಕ ಹೆಚ್ಚು ಮಾಡಿದೆ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಖಾಸಗಿ ಟೆಲಿಕಾಂ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಲಾಗುತ್ತಿದೆ. ಪೋರ್ಟ್ ಟು ಬಿಎಸ್ಎನ್ಎಲ್ ಎಂಬ ಅಭಿಯಾನವನ್ನು ಸಹ ಆರಂಭ ಮಾಡಲಾಗಿತ್ತು. ಹೆಚ್ಚುತ್ತಿರುವ ವೆಚ್ಚಗಳ ಕಾರಣಕ್ಕೆ ಇದು ಬೆಸ್ಟ್ ಆಯ್ಕೆ ಎಂದು ಹೇಳಲಾಗುತ್ತಿದೆ. ಟಿಸಿಎಸ್ ಮತ್ತು ಬಿಎಸ್ಎನ್ಎಲ್ ಬರೋಬ್ಬರಿ 15,000 ಕೋಟಿ ರೂಪಾಯಿಗಳ ಒಪ್ಪಂದಕ್ಕೆ ಸಹಿ ಹಾಕಿವೆ. ಈ ಪಾಲುದಾರಿಕೆಯು ಮೊದಲೇ ತಿಳಿದಂತೆ ಭಾರತದ 1,000 ಹಳ್ಳಿಗಳಲ್ಲಿ 4G ಸೇವೆಗಳನ್ನು ಪ್ರಾರಂಭಿಸುವ ಗುರಿಯನ್ನು ಹೊಂದಲಾಗಿದೆ. ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ವೇಗದ ಇಂಟರ್ನೆಟ್ ಪ್ರವೇಶವನ್ನು ಒದಗಿಸಲು ಮುಂದಾಗಿದ್ದಾರೆ. ಟಾಟಾದ ಒಳಗೊಳ್ಳುವಿಕೆ ಕೇವಲ ಇಂಟರ್ನೆಟ್ ಸೇವೆಗಳನ್ನು ಒದಗಿಸುವುದು ಮಾತ್ರವಲ್ಲದೆ ಇತರ ವಿಭಾಗದಲ್ಲೂ ಸಹ ಕೆಲಸ ಮಾಡಲಿದೆ. ಕಂಪನಿಯು ಭಾರತದ 4 ಪ್ರದೇಶಗಳಲ್ಲಿ ಡೇಟಾ ಕೇಂದ್ರಗಳನ್ನು ನಿರ್ಮಿಸುತ್ತಿದೆ. ಇದು ದೇಶದ 4G ಮೂಲಸೌಕರ್ಯವನ್ನು ಗಮನಾರ್ಹವಾಗಿ ವಿಸ್ತರಿಸುತ್ತದೆ. ಏರ್ಟೆಲ್, ಜಿಯೋ ಮತ್ತು ವಿ ಟೆಲಿಕಾಂ ತಮ್ಮ ರೀಚಾರ್ಜ್ ಪ್ಲಾನ್ಗಳ ಬೆಲೆಯನ್ನು ಹೆಚ್ಚಿಸಿದಾಗಿನಿಂದ ಜನರು ಅಗ್ಗದ ಯೋಜನೆಗಳನ್ನು ಹುಡುಕುತ್ತಿದ್ದಾರೆ. ಹೆಚ್ಚಿದ ಬೆಲೆಗಳಿಂದ ಪರಿಹಾರವನ್ನು ನೀಡಲು ಇದೀಗ ಬಿಎಸ್ಎನ್ಎಲ್ ತನ್ನ ಗ್ರಾಹಕರಿಗೆ ನಿರಂತರವಾಗಿ ಅಗ್ಗದ ಯೋಜನೆಗಳನ್ನು ನೀಡುತ್ತಿದೆ. ಬಿಎಸ್ಎನ್ಎಲ್ ಪಟ್ಟಿಯಲ್ಲಿ 28 ದಿನಗಳು, 30 ದಿನಗಳು, 35 ದಿನಗಳು, 70, 45, 150, 105, 130 ಹಾಗೂ 365 ದಿನಗಳು ಮತ್ತು 395 ದಿನಗಳ ವ್ಯಾಲಿಡಿಟಿಗಳೊಂದಿಗೆ ಹಲವು ಪ್ಲಾನ್ಗಳಿವೆ. ಬಿಎಸ್ಎನ್ಎಲ್ ಸಿಮ್ ಅನ್ನು ದೇಶದಾದ್ಯಂತ 8 ಕೋಟಿಗೂ ಹೆಚ್ಚು ಜನರು ಬಳಕೆ ಮಾಡುತ್ತಿದ್ದಾರೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.